ಶಿಕ್ಷಣವೇ ಶಕ್ತಿಯಿಂದ ಬಿಳಿ ಬಟ್ಟೆಯ ಜ್ಞಾನಿ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ನಾರಾಯಣ ಗುರುಗಳು ಹಿಂದೂ ವೈದಿಕದ ವಿರುದ್ಧ ತನ್ನದೇ ಶೂದ್ರ ಶಿವನನ್ನು ಸ್ಥಾಪಿಸಿದವರು. ಹಾಗಾಗಿ ಅವರು ಇನ್ನೊಬ್ಬ ಬ್ರಹ್ಮ ಎಂದೇ ಪರಿಗಣಿತರು. ಅಂದರೆ ಅವರು ಬ್ರಹ್ಮರ್ಷಿ, ಬ್ರಹ್ಮಶ್ರೀ ಎಂದು ಬರೆಯುವುದು ಅಷ್ಟು ಸರಿಯಲ್ಲ. ಇನ್ನು ನಾರಾಯಣ ಗುರುಗಳು ಬರೇ ಸ್ವಾಮೀಜಿಯಲ್ಲ, ಅವರನ್ನು ಸ್ವಾಮೀಜಿ ಎನ್ನುವುದು ಕೂಡ ಸರಿಯಲ್ಲ. ಅವರು ಗುರುಗಳ ಗುರು. ಮುಖ್ಯವಾಗಿ ಅವರು ಸಂತ ಸುಧಾರಕರು. ನಾನು ಯಾವ ಗುರು, ನೀನು ಗುರುಗಳ ಗುರು ಎಂದು ನಾರಾಯಣ ಗುರುಗಳಿಗೆ ಸ್ವಲ್ಪ ಕಾಲ ಗುರುವಾಗಿದ್ದ ಚಟ್ಟಾಂಬಿ ಸ್ವಾಮೀಜಿಗಳು ಶಿವಗಿರಿಗೆ ಬಂದಾಗ ಬರೆದು ದಾಖಲಿಸಿದ್ದರು. ಸಂತರಾಗಿದ್ದುಕೊಂಡು ಸಮಾಜವನ್ನು ಸುಧಾರಿಸಿದವರು ಅವರು. ಯೋಗಿಯೂ ಆಗಿದ್ದರು, ವೈದ್ಯರೂ ಆಗಿದ್ದರು. ನಾರಾಯಣ ಗುರುಗಳ ಕುಟುಂಬ ಸಿದ್ಧಮತ್ ಪದ್ಧತಿಯಲ್ಲಿ ಪ್ರಸಿದ್ಧವಾಗಿತ್ತು. ಅವರ ಹೆಂಡತಿ ಕಾಳಿಯಮ್ಮ ಮತ್ತು ಸೋದರ ಮಾವಂದಿರು ಪ್ರಸಿದ್ಧ ವೈದ್ಯರಾಗಿದ್ದರು. ಊರು ಮದ್ದು ಕೊಡುವುದು ಈ ಕುಟುಂಬದ ಎಲ್ಲರೂ ಬಲ್ಲ ಕಲೆಯಾಗಿತ್ತು. ನಾರಾಯಣ ಗುರುಗಳು ಬರೇ ದೈಹಿಕ ತೊಂದರೆಗೆ ಮದ್ದು ಕೊಟ್ಟರೆ ಸಾಲದು ಎಂದು ಭಾವಿಸಿದರು. ಮನಸ್ಸಿಗೆ ಮದ್ದು ಕೊಡಬೇಕು, ಈ ಸಮಾಜಕ್ಕೆ ಮದ್ದು ಕೊಡಬೇಕು ಎಂದು ಬಯಸಿದರು. ಹಾಗಾಗಿ ಅವರು ಸಂತ ಸುಧಾರಕನ ಹಾದಿಯನ್ನು ಹಿಡಿದರು. ಆದರೆ ಯಾವುದೂ ಕೂಡ ಜಡುಗಟ್ಟಿದ ಸಮಾಜದಲ್ಲಿ ಅಷ್ಟು ಸುಲಭದಲ್ಲಿ ಜಾರಿಗೆ ತರುವುದು ಸಾಧ್ಯವಿಲ್ಲ. ಅವರು ಹೇಳಿರುವ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬುದು ಜಗತ್ತಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ವಾಕ್ಯವಾಗಿದೆ. ಆದರೆ ಜನರು ಆ ವಾಕ್ಯವನ್ನು ಅಲಂಕಾರಿಕವಾಗಿ ಮಾಡಿ ಇಟ್ಟಿದ್ದಾರೆ. ಇನ್ನು ಖಾರವಾಗಿ ಹೇಳಬೇಕೆಂದರೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂದಿಗೂ ಸತ್ಯವಾಗಲಾರದ ವಿಷಯವಾಗಿದೆ. ನಾರಾಯಣ ಗುರುಗಳು ಅದನ್ನು ಪ್ರಾಮಾಣಿಕವಾಗಿ ಹೇಳಿದ್ದರೂ ಜನರು ಅದನ್ನು ವ್ಯವಹಾರಿಕವಾಗಿ ಸುಂದರ ಸುಳ್ಳು ಮಾಡಿಬಿಟ್ಟಿದ್ದಾರೆ. ನಾರಾಯಣ ಗುರುಗಳನ್ನು ಹಿಂದೂ ಸ್ವಾಮೀಜಿ ಎಂದು ಹೇಳುವುದು ಸಾಮಾನ್ಯ, ವೈದಿಕರು ಎಂದು ಹೇಳುವುದು ಇದೆ. ಆದರೆ ಅವರು ಅವೆರಡೂ ಆಗಿರಲಿಲ್ಲ. ಅವರ ದಾರಿ ಅವೆರಡನ್ನೂ ಪ್ರಶ್ನಿಸುತ್ತಾ ನವ ಸಮಾಜದ ನಿರ್ಮಾಣವಾಗಿತ್ತು. ನಾರಾಯಣ ಗುರುಗಳ ಬಗೆಗೆ ನೂರಾರು ಪುಸ್ತಕಗಳು ಬಂದಿದೆ. ಆದರೆ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಮತ್ತು ಕೆಲವು ವಿಷಯಗಳನ್ನು ತಿರುಚಿರುವುದು ಅವುಗಳಲ್ಲಿ ಕಂಡುಬರುತ್ತಿದೆ. ಮದುವೆಯೇ ಆಗಿಲ್ಲ ಎಂದು ಬರೆಯುವವರಿದ್ದಾರೆ. ಸೋದರ ಮಾವನ ಮಗಳನ್ನೇ ಅವರು ಮದುವೆಯಾಗಿದ್ದರು. ವರನ ಸೋದರಿ ವಧುವಿಗೆ ಬಟ್ಟೆ ಕೊಟ್ಟು ಮದುವೆಯಾಗುವ ಪದ್ಧತಿಯು ಆ ಕಾಲದಲ್ಲಿ ಇತ್ತು. ನಾರಾಯಣ ಗುರುಗಳ ಯಶಸ್ಸಿಗೆ ಮಡದಿ ಕಾಳಿಯಮ್ಮನ ತ್ಯಾಗವನ್ನು ಗುರುತಿಸದಿರುವುದು ಹೆಣ್ಣು ಕುಲಕ್ಕೆ ಮಾಡುವ ಅನ್ಯಾಯವಾಗಿದೆ. ಅವರನ್ನು ಹಿಂದೂ ಸ್ವಾಮೀಜಿ ಎನ್ನುವುದು ಕೂಡ ಒಂದು ಸುಂದರ ಸುಳ್ಳು ಆಗಿದೆ. ಹಿಂದೂ ಧರ್ಮವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ತಿರುವನಂತಪುರ ಪದ್ಮನಾಭ ಆಲಯದಲ್ಲಿ ಸಭೆ ಸೇರಿದ ಮೇಲ್ಜಾತಿ ಜನರು ನಾರಾಯಣ ಗುರುಗಳ ಮೇಲೆ ಮೊಕದ್ದಮೆ ಹೂಡಿದ್ದರು. ಅರವಿಪುರಂನಲ್ಲಿ ಗುರುಗಳು ಇದು ನಮ್ಮ ಶಿವ ಅಲ್ಲ, ಶೂದ್ರ ಶಿವ ಎಂದ ಬೆನ್ನಿಗೆ ಅವರ ಮೇಲೆ ಮೊಕದ್ದಮೆ ಹೂಡಲಾಗಿತ್ತು. ಹಿಂದೂ ಧರ್ಮ ಹಾಳು ಮಾಡುತ್ತಿದ್ದಾನೆ ಎಂದು ಮುಖ್ಯವಾಗಿ ನಂಬೂದಿರಿ ಮತ್ತು ನಾಯರ್ಗಳು ಹೂಡಿದ ಪ್ರಕರಣವನ್ನು ಗುರುಚರಿತ್ರೆಯಲ್ಲಿ ಮುಚ್ಚಿ ಹಾಕುವುದೇ ಬಹುವಾಗಿ ಕಾಣುತ್ತಿದೆ. ನಾರಾಯಣ ಗುರುಗಳು 14 ವರ್ಷ ಈ ಪ್ರಕರಣದಲ್ಲಿ ಕೋರ್ಟಿಗೆ ಅಲೆದರು. ಕೊನೆಗೆ ಮದರಾಸು ಉಚ್ಚ ನ್ಯಾಯಾಲಯದಲ್ಲಿ ಬ್ರಿಟಿಷ್ ಜಡ್ಜ್ ಆ ಮೊಕದ್ದಮೆಯನ್ನು ವಜಾ ಮಾಡಿದರು. ಶೂದ್ರ ದಲಿತ ಜನರಿಗಾಗಿ ದೇವಾಲಯಗಳ ಸ್ಥಾಪನೆ ಮಾಡಿದ ಅವರು ವೈದಿಕ ಕ್ರಮವನ್ನು ಅನುಸರಿಸಲಿಲ್ಲ. ಪೂಜೆಗೆ ಕೂಡ ವೈದಿಕರನ್ನು ಇಡುವ ಕ್ರಮವನ್ನು ಬದಲಿಸಿದರು. ಇವೆಲ್ಲ ಅವರೊಬ್ಬ ಕ್ರಾಂತಿಕಾರಿ ಎಂಬುದನ್ನು ತಿಳಿಸುತ್ತದೆ. ಅರುವಿಪುರದಲ್ಲಿ ತಪಸ್ಸು ಮಾಡುವವರೆಗೆ ಅವರು ಸಹಜ ಎಂಬಂತೆ ಅಡ್ಡನಾಮ ಹಾಕುತ್ತಿದ್ದರು. ಒಮ್ಮೆ ಆಶ್ರಮ ಸ್ಥಾಪಿಸಿ ಗುರುಗಳು ಎನಿಸಿಕೊಂಡ ಮೇಲೆ ಅವರು ಯಾವುದೇ ಧಾರ್ಮಿಕ ಹಣೆಗುರುತುಗಳನ್ನು ಧರಿಸುತ್ತಿರಲಿಲ್ಲ. ಇದು ಆ ಕಾಲದಲ್ಲಿ ಬಹುಕ್ರಾಂತಿಕಾರಿ ನಡೆ, ಈಗಂತೂ ಅತಿ ಕ್ರಾಂತಿಕಾರಿ. ಇಂದು ಅವರ ಫೋಟೋಗಳಿಗೆ, ಮೂರ್ತಿಗಳ ಹಣೆಗೆ ಕುಂಕುಮ ಮೆತ್ತುವವರು ಈ ಸತ್ಯವನ್ನು ತಿಳಿದುಕೊಳ್ಳಬೇಕು. ಅವರು ಬಿಳಿ ಬಟ್ಟೆಯ ಗುರುಗಳು, ಆದರೆ ಅವರನ್ನು ಕಾವಿ ಬಟ್ಟೆಯ ಸ್ವಾಮಿ ಮಾಡಿರುವುದು ಕೆಲವರ ಕುತರ್ಕವೇ ಸರಿ. ಕಾವಿ ಧರಿಸಿದ್ದಕ್ಕೆ ಯಾವುದೇ ಆಧಾರ ಸಿಗುವುದಿಲ್ಲವಾದ್ದರಿಂದ ಅವರು ಶ್ರೀಲಂಕಾಕ್ಕೆ ಹೋದಾಗ ಕಾವಿ ಬಟ್ಟೆಯಲ್ಲಿದ್ದರು ಎಂದು ಮರೆಮಾಚುವ ಮಾತಾಡುತ್ತಾರೆ. ಅವರು ಹಳದಿ ಬಟ್ಟೆ ಕೂಡ ಧರಿಸಿದ್ದಿಲ್ಲ, ಅವರು ಅಚ್ಚ ಬಿಳಿ ಬಟ್ಟೆಯವರು. ನಾರಾಯಣ ಗುರುಗಳು ಮರಣಿಸುವುದಕ್ಕೆ ಸ್ವಲ್ಪ ಮೊದಲು ಅವರ ಶಿಷ್ಯರು ಶಿವಗಿರಿ ಯಾತ್ರೆಯ ಯೋಜನೆಯನ್ನು ಮುಂದಿಟ್ಟರು. ಅದಕ್ಕೆ ಒಪ್ಪಿಗೆ ನೀಡಿದರು ಗುರುಗಳು. ಶಿವಗಿರಿ ಯಾತ್ರೆಗೆ ಗುರುತಾಗಿ ಹಳದಿ ಶಾಲು ಗುರುತನ್ನು ಗುರುಗಳು ಕೊಟ್ಟು ಹರಸಿದ್ದರು. ಇಡೀ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಮೊದಲ ಚುನಾಯಿತ ಕಮ್ಯುನಿಸ್ಟ್ ಸರ್ಕಾರ ಆಯ್ಕೆಯಾದುದು ಕೇರಳದಲ್ಲಿ. ಇದಕ್ಕೆ ಕಾರಣ ನಾರಾಯಣ ಗುರುಗಳು ನಡೆಸಿದ್ದ ವೃತ್ತಿ ಕ್ರಾಂತಿ.
ನಾರಾಯಣ ಗುರುಗಳ ಹಿಂದೆ ಸುತ್ತುತ್ತಾರೆ ಎಂಬುದಕ್ಕಾಗಿ ನಂಬೂದಿರಿಗಳು ಮೇಲ್ಜಾತಿಯವರು ಗುರುಗಳ ಹಿಂಬಾಲಕರಿಗೆ ಕೆಲಸ ಕೊಡದಿರಲು ತೀರ್ಮಾನಿಸಿದರು. ಆಗ ಗುರುಗಳು ಗುಂಪಾಗಿ ದುಡಿ, ತಯಾರಿಸು, ಮಾರುಕಟ್ಟೆ ಮಾಡು, ಮಾರು ಎಂಬ ತತ್ವದಡಿ ಗುಡಿ ಕೈಗಾರಿಕೆಗೆ ಹಚ್ಚಿದರು. ಶಾಲೆಗಳಲ್ಲಿ 8ನೇ ತರಗತಿ ಮುಗಿಸುವುದರೊಳಗೆ ಒಂದು ಕೈಕಸುಬು ಕಲಿಯುವಂತೆ ಮಾಡಿದರು. ಇದು ಮುಂದಿನ ದಿನಗಳಲ್ಲಿ ಕಮ್ಯುನಿಸ್ಟ್ ಚಳವಳಿಗೆ ಊರುಗೋಲು ಏರುಗೋಲು ಆಯಿತು. ಕೇರಳದಲ್ಲಿ ಮಾತ್ರ ಅತಿ ಹಿಂದುಳಿದ ಜಾತಿಗಳವರು, ಅದರಲ್ಲೂ ಗುರುಗಳ ಜಾತಿಗಳವರು ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಇತ್ಯಾದಿ ಆಗುವ ಅವಕಾಶವನ್ನು ಪಡೆದಿದ್ದಾರೆ. ಪ್ರವಾಹಗಳ ತೊಂದರೆ ಇಲ್ಲದಿದ್ದರೆ ನಾರಾಯಣ ಗುರುಗಳು ಅಲ್ವಾಯಿ ಬಿಡುತ್ತಿರಲಿಲ್ಲ. ಶಿವಗಿರಿಯನ್ನು ಮುಖ್ಯ ನೆಲೆ ಮಾಡಿಕೊಳ್ಳುತ್ತಿರಲಿಲ್ಲ. ಅಲ್ವಾಯಿಯಲ್ಲಿ ಕಟ್ಟಿದ ದೇವಸ್ಥಾನದಲ್ಲಿ ಅವರು ಮೂರ್ತಿಯೇ ಇಟ್ಟಿರಲಿಲ್ಲ. ಅಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಸಿದರು. ಅಲ್ಲಿ ಎಲ್ಲ ಧರ್ಮಗಳ ಅಧ್ಯಯನಕ್ಕೆ ಅಗತ್ಯವಿರುವ ಧರ್ಮವಿದ್ಯಾ ಸಂಸ್ಥೆಯನ್ನು ಆರಂಭಿಸಿದರು. ಅದನ್ನು ಕೆಲವರು ಅದ್ವೈತ ಆಶ್ರಮ ಎನ್ನುತ್ತಾರೆ. ಅದ್ವೈತದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇತ್ಯಾದಿ ಸರ್ವಧರ್ಮಗಳ ಅಧ್ಯಯನಾವಕಾಶ ಎಲ್ಲಿದೆ ಸ್ವಾಮಿ? ನಿನ್ನನ್ನು ನೀನು ನೋಡಿಕೊ ಎಂದು ಗರ್ಭಗುಡಿಯಲ್ಲಿ ಕನ್ನಡಿ ಇಟ್ಟ ಆಲಯವನ್ನು ಗುರುಗಳು ಕಟ್ಟಿದ್ದರು. ಶಿಕ್ಷಣಕ್ಕೆ ಉತ್ತೇಜನ ನಾರಾಯಣ ಗುರುಗಳ ಪ್ರಮುಖ ಕೆಲಸ. 100ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೇ ಬರೇ ಇಲ್ಲಿನ ಶಿಕ್ಷಣ ಮಾತ್ರವಲ್ಲ, ಇಂಗ್ಲಿಷ್ ಕಲಿಯುವ ಶಾಲೆಗಳನ್ನು ಅವರು ತೆರೆದಿದ್ದರು. ಸಂಘಟನೆ ಮತ್ತು ಸ್ವಂತ ಉದ್ಯೋಗ ಜ್ಞಾನಯೋಗವನ್ನು ಹಂಚುವಲ್ಲಿ ಕೂಡ ನಾರಾಯಣ ಗುರುಗಳ ಪಾತ್ರ ಅತಿ ಹಿರಿದಾದುದು. ಕೊಲ್ಲಂ 1030ನೇ ವರ್ಷದ ಸಿಂಹಮಾಸ ಶತಭಿಸ ನಕ್ಷತ್ರದಲ್ಲಿ ಗುರುಗಳ ಜನನವಾಗಿದೆ. ಇದನ್ನು ಕ್ಯಾಲೆಂಡರಿಗೆ ಅಳವಡಿಸುವಾಗ ದಿನಾಂಕ ವ್ಯತ್ಯಾಸದೊಡನೆ ಗುರುಗಳ ಹುಟ್ಟುದಿನ ಆಚರಿಸುವುದು ಕೂಡ ಕಂಡುಬರುತ್ತಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.